ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೀತಾಂಜಲಿ ವ್ಲಾಗ್. ಈ ವಿಡಿಯೋ ಬಂದು ನಾನು ಮತ್ತು ನನ್ನ ಫ್ರೆಂಡ್ಸ್ ಮಂತ್ರಾಲಯ ಹೋಗಿದಂಥ ವಿಡಿಯೋ A to Z ವಿಡಿಯೋ. ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿದ್ರೆ ಏನೇನಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 8:40ಗೆ ಹಾಸನ್ ಎಕ್ಸ್‌ಪ್ರೆಸ್ ಟ್ರೈನನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ನಾವು ಫ್ರೆಂಡ್ಸ್ ಎಲ್ಲ ಬಂದ್ವಿ. ಸೊ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ನಾನು ರೂಪಾ ಕೈಗೆ ಮೆಹಂದಿ ಹಾಕ್ತಿದ್ದೆ. ಸೊ ಸ್ವಲ್ಪ ಹಂಗೆ ಮಾತಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ವಿ. ಸೊ ಬೆಳಗಿನ ಜಾವ 3 ಗಂಟೆಗೆ ನಾವು ಮಂತ್ರಾಲಯ ತಲುಪಿದ್ವಿ. ಸೊ ಅಲ್ಲಿಂದ ಇನ್ನೇನು ಮಾಡೋದು, ಅಲ್ಲಿ ಬೇರೆ ಏನು ವೇಟ್ ಮಾಡೋದು ಅಂತ ಅಂದ್ಬಿಟ್ಟು ಎನಿವೆ ಆಟೋ ಅಂತೂ ಇದ್ದೇ ಇತ್ತು. ಸರಿ ಆಯಿತು ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದ, ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದ ಅಂತ ಹೇಳಿ ನಾನು, ರೂಪಾ ಮತ್ತು ಕೀರ್ತನ ಮೂವರು ಹೋದ್ವಿ. ಬಟ್ ಈ ಆಟೋದಲ್ಲಿ ಹಿಂದೆ ಕೂತಿದ್ವಿ. ಸೊ ಅದಾದಮೇಲೆ ರೂಪಾನು ಅವಳ ಚಾನಲ್ಗೆ ಲಾಗ್ ಮಾಡ್ಕೋತಾ ಇದ್ಲು. ಸೊ ನಾನು ಕೂಡ ನನ್ನ ಚಾನಲ್ಗೆ ಲಾಗ್ ಮಾಡ್ಕೋತಾ ಇದ್ದೆ. ಕೀರ್ತನ ಪಾಪ ಎಲ್ಲೂ ಫೇಸ್ ತೋರಿಸ್ಬಿಡಿ ಅಂದರು. ನಾವು ಯಾವ ಕಡೆನೂ ಬಿಟ್ಟಿಲ್ಲ, ಎಲ್ಲ ಕಡೆ ಫೇಸ್ ತೋರಿಸಿದ್ದೀವಿ. ಸೊ ಫೈನಲಿ ಒಂದು 35 ಮಿನಿಟ್ಸ್ ಆಗಿತ್ತು ಅನಿಸುತ್ತೆ, ನಾವು ಮಂತ್ರಾಲಯನ ರೀಚ್ ಆದ್ವಿ. ಅಲ್ಲಿಂದ ರೂಮ್ ಬುಕ್ ಮಾಡಿದ್ವಲ್ಲ, ಸೊ ಅಲ್ಲಿವರೆಗೂ ಹಾಗೆ ಮಾತಾಡಿಕೊಂಡು ನಡ್ಕೊಬಂದ್ವಿ. ಇನ್ನೇನು ಅಂತಂತಂದರೆ, ಸೊ ಇದು ಮೇಯ್ನ್ ಗೇಟ್ ಇದೆಯಲ್ಲ, ಸೊ ಇಲ್ಲಿ ಹೋಗಿಲ್ಲ. ನಮಗೆ ರೂಮ್ ಇದ್ದಿದ್ದು ಸ್ಟ್ರೈಟ್ ರೋಡ್. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಳಗಡೆನೇ ಹೋಗಿದ್ವಿ. ಸೊ ಬಟ್ ಇವಾಗ ಬೇರೆ ಕಡೆ ಬುಕ್ ಆಗಿದೆಯಲ್ಲ, ಸೊ ಅದರಿಂದ ಆ ಸೈಡ್ ಹೋಗಿ ರೂಮ್ ಕೀ ಕಲೆಕ್ಟ್ ಮಾಡ್ಕೊಳ್ಳೋದಾ ಅಂತ ಹೇಳಿ ಹೋಗಿ ಅವ್ರ ಹತ್ರ ರೂಮ್ ಕೀನ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಸೊ ನಮಗೆ ಕೊಟ್ಟಿದ್ದಂಥ ರೂಮು, ನಾವು ಬುಕ್ ಮಾಡಿದಂಥ ರೂಮು AC ರೂಮು, ಮತ್ತು ಅದು ಫಸ್ಟ್ ಫ್ಲೋರಲ್ಲಿ ಬುಕ್ ಮಾಡಿದ್ವಿ. ಸೊ ರೂಮ್ ಕೂಡ ಈ ಥರ ತುಂಬ ಚೆನ್ನಾಗಿತ್ತು. ರೂಮ್ ಯಾವುದೇ ಥರದ ಗಲೀಜಾಗಲಿ ಏನೂ ಇರಲಿಲ್ಲ, ಫುಲ್ಲು ನೀಟಾಗಿ ಅರೇಂಜ್ ಮಾಡಿದರು. ಸರಿ ಅಂತ ಹೇಳಿ ರೂಪಾನು ವಿಡಿಯೋ ಮಾಡ್ತಾಯಿದ್ಲು, ನಾನು ವಿಡಿಯೋ ಮಾಡ್ತಾಯಿದ್ದೆ. ನಿದ್ದೆ ಬರ್ತಾಯಿತ್ತು, ಆಗ್ತಾನೆ ಎದ್ದು ಬಂದಿದ್ವಲ್ಲ. ಸೊ ಅದರಿಂದ ಬಂದ ತಕ್ಷಣ ನಾವೆಲ್ಲರೂ ಮಿರರ್ ಕಂಡ್ರೆ ವಿಡಿಯೋ ಮಾಡ್ಕೊಳ್ಳೋ ಅಭ್ಯಾಸ. ಸೊ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಮಲಗಿದ್ದು 6 ಗಂಟೆಗೆ ಎದ್ದೇಳೋದಾ ಅಂತ ಅಂದ್ಕೊಂಡ್ವಿ, ಬಟ್ 6:30 ಆಗಿತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಕೀರ್ತನ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ಲು. ನಾನು ರೂಪಾ ಬಿಫೋರ್ ವಿಡಿಯೋಸ್ ಮಾಡ್ಕೊಬಿಡೋದ ರೀಲ್ಸಿಗೆ, ಆಫ್ಟರ್ಗೆ ಆಮೇಲೆ ಮಾಡ್ಕೊಳ್ಳೋದ ಅಂತ ಹೇಳಿ ಮಾಡ್ತಾಯಿದ್ವಿ. ರೂಪಾ ಇದನ್ನು ಅದು ಮಾರ್ನಿಂಗ್ ಎದ್ದಾಗ ಓಪನ್ ಮಾಡ್ತಾರಲ್ಲ, ಸೊ ಆ ಥರ ಇರುತ್ತೆ ಅಂತ ಹೇಳಿ ಅದನ್ನೇ ವಿಡಿಯೋ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ರೂಪಾ ಫ್ರೆಶ್ ಅಪ್ ಆಗಿ ಬಂದು, ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಸೋಲಾರಲ್ಲಿ ಬಿಸಿನೀರೇನು ಬರ್ತಾ ಇರಲಿಲ್ಲ, ಬೇರೆ ಆಪ್ಷನ್ ಇರಲಿಲ್ಲ. ಸೊ ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಬಂದ್ವಿ. ನಾನು ಒಂದು ಕೆಲಸ ಮಾಡ್ಬಿಟ್ಟಿದ್ದೀನಿ, ಏನು ಅಂತಂದರೆ ಟವಲ್ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಟಾಪ್ ಇತ್ತು, ಅದನ್ನೇ ತಲೆಗೆ ಸುತ್ತಕೊಂಡು ನಾನು ರೂಪಾ ರೆಡಿ ಆಯ್ತಾಯಿದ್ವಿ. ಕೀರ್ತನ ನಮ್ಮಿಬ್ಬರಿಗಿನ್ನ ಫಸ್ಟ್ ರೆಡಿ ಆಗಿಬಿಟ್ಟಿದ್ಲು. ಅಂದರೆ ಅವಳು ಏನೂ ಮೇಕಪ್ ಮಾಡಿರಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ರೆಡಿ ಆಗಿದ್ಲು. ಬಟ್ ಆದ್ರೂ ನಾವು ಮೇಕಪ್ ಮಾಡಿರೋದಕ್ಕಿಂತ ಮಾಡಿದವಳೆ ಚೆನ್ನಾಗಿ ಕಾಣಿಸ್ತಲ್ಲ, ನನಗಂತೂ ಇಷ್ಟ ಆಯಿತು. ಸೊ ಆಮೇಲೆ ರೂಪಾ ಹೇಳಿದಾಳೆ, ನಮ್ಮ 3 ಜನದಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಕಮೆಂಟ್ ಮಾಡಿ ಅಂತ. ಸೊ ನೀವು ಕಮೆಂಟ್ ಮಾಡಿ. ಆಮೇಲೆ ನಾವು 3 ಜನನೂ ರೆಡಿಯಾಗಾಯಿತು. ಸರಿ ಆಯಿತು ಅಂದ್ಬಿಟ್ಟು ರೂಪಾ ಏನೋ ಫೋನಲ್ಲಿ ನೋಡ್ಕೊಂಡಿದ್ಲು. ಬಾ ರೂಪಾ ಬೇಗ ಬಾ, ವಿಡಿಯೋ ಆನಲ್ಲಿದೆ ಅಂತ ಕರಿತಾಯಿದ್ದೆ. ಬಟ್ ಅವಳು ಏನೋ ನೋಡ್ತಾಯಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ರೂಪಾ 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 ಅಂತ ಕರೆದ್ಮೇಲೆ ರೂಪಾ ಬಂದಳು. ನಿಮ್ಮೆಲ್ಲರಿಗೂ ರೂಪಾ ಗೊತ್ತಿರೋಳಲ್ಲ, ತುಂಬ ಜನಕ್ಕೆ ಗೊತ್ತು. ಸರಿ ಆಯಿತು ಅಂದ್ಬಿಟ್ಟು ನಾವು ಡೋರ್ ಲಾಕ್ ಎಲ್ಲ ಮಾಡಿಕೊಂಡು ಹೂವು ತೊಗೊಂಡ್ವಿ 3 ಜನನೂ. ನೀವು ಎಷ್ಟೊಂದು ರೀಲ್ಸಲ್ಲಿ ಇರುತ್ತಲ್ಲ, ಸೊ ಆ ಥರ ರೀಲ್ಸ್ ಮಾಡ್ಕೋಬೇಕು ಅಂತ. ಸರಿ ಆಯಿತು ಅಂತ ಹೂವು ಎಲ್ಲ ಮುಡ್ಕೊಂಡು ಬಂದ್ವಿ. ಇಲ್ಲಿ ಬಸವ ಇತ್ತು, ಬಸವನಿಗೆ ಕೈ ಮುಕ್ಕೊಂಡು ಅದರದ್ದೊಂದು ವಿಡಿಯೋ ಕ್ಲಿಪ್ಸ್ನ ತೊಗೊಂಡು, ಸರಿ ಇನ್ನೇನು ಎಲ್ಲ ರೆಡಿಯಾಗಿದೆಯಲ್ಲ, ಟೆಂಪಲ್ಗೆ ಹೋಗೋದಾ, ದೇವ್ರ ದರ್ಶನ ಮಾಡ್ಕೊಬರೋದಾ ಅಂತ ಹೋದ್ವಿ.
ಇವಾಗ ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪೂಜೆ ಮಾಡೋರು ವಿಡಿಯೋ ಮಾಡಬೇಡಿ ಅಂತ ಅಂದರು. ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ. ಸರಿ ಬಿಡು, ಇನ್ನೇನು ಡಿಲೇಟ್ ಮಾಡೋದು ಅಂತ ಅಂದ್ಬಿಟ್ಟು ಬಂದ್ವಿ. ಇವಾಗ ಮೇಯ್ನ್ ರಾಘವೇಂದ್ರ ಸ್ವಾಮಿ ದರ್ಶನ. ಸೊ ದರ್ಶನ ಮಾಡಿದ್ವಿ. ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡೋಂಗಿಲ್ಲ. ಸೊ ನಾನು ಇಲ್ಲಿ ಬಂದು ಈ ಕಡೆ ಕೂತ್ಕೋತೀವಲ್ಲ, ಸೊ ಅಲ್ಲಿ ವೀಡಿಯೋಸ್ ಮಾಡಿಕೊಂಡೆ. ಅದಾದಮೇಲೆ ನನಗೆ ನನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾನು ಈ ದಿನ ವ್ರತ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ನಾನು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ. ಮೇಯ್ನಾಗಿ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ತುಂಬ ಕಡೆ ನೋಡಿದ್ದೀನಿ. ಸೊ ಒಂದು ರೀತಿ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಸರಿ ಆಯಿತು ಅಂತ ಮುಗಿಸ್ಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ಊಟ ಮಾಡ್ಕೊಬರೋದಾ ಅಂತ ಹೋದ್ವಿ. ಬಟ್ ಅಲ್ಲಿ ನಮ್ಮ ಅದೃಷ್ಟಕ್ಕೆ ನಮಗೆ ಊಟ ಬಡಿಸೋ ಅಂಥ ಇದು ಸಿಕ್ತು. ಸರಿ ಆಯಿತು, ಇದಕ್ಕಿಂತ ಪುಣ್ಯ ಇನ್ನೇನಿದೆ. 4 ಜನಕ್ಕೆ ಅನ್ನ ಹಾಕೋದು ತಪ್ಪೇನಿಲ್ಲ, ತುಂಬ ಒಳ್ಳೆಯ ವಿಷಯ ಅಂತ ತಿಳ್ಕೊಂಡು ರಾಯರೇ ನಮ್ಮ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ. ಸೊ ನಾನಿರೋವರೆಗೂ ರಾಯರ ಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ಮುಂದೆ ಇರ್ತೀನಿ. ಅದರಲ್ಲಿ ನಾನು ಯಾವತ್ತೂ ಹಿಂದೆ ಹೋಗಿದ್ದೇ ಇಲ್ಲ. ನನ್ನ ಜೀವನದಲ್ಲಿ ನಾನು ರಾಯರನ್ನು ನಂಬಿದ ಮೇಲೆ ತುಂಬ ಅಂದರೆ ತುಂಬ, ಅದು ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ನನಗೆ ಈ ಬದಲಾವಣೆಗೆ ರಾಯರೇ ಕಾರಣ, ಈ ಬದಲಾವಣೆಗೆ ರಾಯರೇ ಕಾರಣ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವಾಗ ಇಲ್ಲಿ ನಾನು ರೂಪ ಮತ್ತು ಕೀರ್ತನ ಒಬ್ಬೊಬ್ಬರಿಗೆ ಒಂದೊಂದು ಅಂದರೆ ನಾನು ಮೊಸರನ್ನ ಬಡಿಸ್ತಾ ಇದ್ದೆ, ರೂಪ ಪಾಯಸ ಬಡಿಸ್ತಾ ಇದ್ಲು, ಕೀರ್ತನ ಚಟ್ನಿ ಒಂಥರ ಇದೆ ಅದನ್ನು ಬಡಿಸ್ತಾ ಇದ್ಲು. ಸೊ ಒಂದು ಸ್ವಲ್ಪ ಹೊತ್ತು ಬಡಿಸಾದ್ಮೇಲೆ ಅವ್ರೇನು ನೀವು ತಿಂಡಿ ಮಾಡ್ಕೊಬರೋಗಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ತಿಂಡಿ ಮಾಡೋದ ಅಂತ ಬಂದು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಮಾಡಿಕೊಂಡು 2 ಗಂಟೆವರೆಗೂ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಆಚೆ ಕಡೆ ಬಂದ್ವಿ. ತುಂಬ ಬಿಸಿಲಿತ್ತಲ್ಲ, ಸೊ ಮಜ್ಜಿಗೆ ಕುಡ್ಕೊಂಡು ಹೋಗೋದ ಅಂತ ಹೇಳಿ ಮಜ್ಜಿಗೆ ಕುಡ್ಕೊಂಡು ಸ್ವಲ್ಪ ಏನಾದರೂ ಐಟಮ್ಸ್ ಏನಾದರೂ ಶಾಪಿಂಗ್ ಮಾಡೋದಾ ಅಂತ ಹೇಳಿ ಬಂದ್ವಿ. ಸೊ ತುಂಬ ಐಟಮ್ಸ್ ಇತ್ತು. ನಾನು ಇನ್ನೇನು ಪರ್ಚೇಸ್ ಮಾಡ್ಕೊಂಡಿಲ್ಲ. ಸೊ ಈ ಸೈಡೆಲ್ಲ ತುಂಬ ಕಲರ್ಫುಲ್ ಆಗಿತ್ತಲ್ಲ, ಸೊ ಅದಕ್ಕೆ ನಾನು ರೂಪ ಒಂದು ವೀಡಿಯೋ ಮಾಡೋದಾ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ಕೊಂಡ್ವಿ. ಬಟ್ ನಮಗೆ ಅಂತ ಪ್ರತಿ ಸತಿ ಏನು ತೊಗೊಳೋದು ಸರಿ ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ರೂಪ ಮಗನಿಗೆ ಅದನ್ನ ತೊಗೊಂಡ್ಳು. ಆಮೇಲೆ ನಾನು ಮತ್ತು ರೂಪ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡ್ವಿ. ಸೊ ಇದು ನನಗೆ ನನ್ನ ಅತ್ತೆ ಮನೆಗೆ ಬೇಕಿತ್ತು. ನಮ್ಮ ಮನೇಲಿದೆ, ಲಾಸ್ಟ್ ಟೈಮ್ ನಮ್ಮ ಅಮ್ಮ ತೊಗೊಂಡಿದ್ರು, ಅದಕ್ಕೆ ನನಗೆ ನಮ್ಮ ಅತ್ತೆ ಮನೆಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ರೂಪ ಒಂದು ತೊಗೊಂಡೆ. ಆಮೇಲೆ ರೂಪ ನನಗೆ ಒಂದು ಕುಬೇರ ತೊಗೊಟ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ. ಯಾಕಂದರೆ ನಾವು ಯಾವುದೂ ರೀಲ್ಸ್ ಮಾಡ್ಕೊಂಡಿರಲ್ಲ. ಸರಿ ರೀಲ್ಸ್ ಮಾಡ್ಕೊಳ್ಳೋದ ಅಂತ ಮೇಯ್ನ್ ಗೇಟ್ ಇದೆಯಲ್ಲ ಅಲ್ಲಿ ಬಂದು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಯಾರ್ಯಾರೆಲ್ಲ ಮಂತ್ರಾಲಯನ ಎಷ್ಟು ಸಲ ಹೋಗಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸರಿ ಎಲ್ಲಾದ್ಮೇಲೆ ಫುಲ್ಲು ಶಕೆ ಬೆವರು ಹರಿತಾ ಇತ್ತು. ಸೊ ಫಸ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಬಂದುಬಿಟ್ಟೆ. ಸೊ ಕೀರ್ತನ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಅವಳು ಮತ್ತೆ ತಿರ್ಗಾ ಫ್ರೆಶ್ ಅಪ್ ಆಗೇ ಬಂದುಬಿಟ್ಲು. ನಾವು ಜಸ್ಟ್ ಫೇಸ್ ವಾಶ್ ಮಾತ್ರ ಮಾಡಿದೆ. ಆಯಿತು ಅಂತಬಿಟ್ಟು ಮತ್ತೆ ತಿರ್ಗಾ 4 ಗಂಟೆಗೆ ಬರೋದಕ್ಕೆ ಹೇಳಿದರು. ಸರಿ ಆಯಿತು ಹೋಗೋದಾ ಅಂತೇಳಿ ಬಂದು ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತು ತಿರ್ಗಾ ಎನಿವೇ ನಮಗೆ ರಿಟರ್ನ್ ಟ್ರೈನ್ ಇದ್ದು 9:40ಗೆ. ಸೊ ಅದರಿಂದ ಸರಿ ಆಯಿತು ಎಲ್ಲ ಮುಗಿಸ್ಕೊಬರೋದಾ ಅಂತ ಹೇಳಿ ನಾನು ರೂಪ ಕೀರ್ತನ ಹೊರಟಿದ್ವಿ. ಸೊ ಅವರು 4 ಗಂಟೆಗೆ ಎಂತಕ್ಕೆ ಬರೀ ಹೇಳಿದ್ರು ಅಂತ ನಮಗೆ ಗೊತ್ತಿರಲ್ಲ. ಸರಿ ಆಯಿತು ಅಂತ ಹೋದ್ವಿ. ಅಲ್ಲಿ ನಮಗೆ ದೇವರ ದರ್ಶನಕ್ಕೆ ಬರೋ ಜನನ ಮುಂದೆ ಕಳಿಸ್ಬೇಕಾಯಿತು. ಸರಿ ಆಯಿತು ಅಂತೇಳಿ ದೇವ್ರನ್ನ ತುಂಬ ಹತ್ರದಿಂದ ನಾನು ಇದೇ ಫಸ್ಟು ರಾಯರನ್ನ ನೋಡಿ ತುಂಬಾ ಖುಷಿ ಆಯಿತು. ಸೊ ಅದು ಮುಗಿದ ಮೇಲೆ 7 ಗಂಟೆಗೆ ರಥೋತ್ಸವ ಶುರುವಾಗಿತ್ತು. ಸೊ ಬೆಳ್ಳಿ ಆನೆ ಆಗಿರ್ಬೋದು, ಬೆಳ್ಳಿ ರಥ ಆಗಿರ್ಬೋದು, ಚಿನ್ನದ ರಥ ಆಗಿರ್ಬೋದು, ಅದನ್ನೆಲ್ಲ ಕಣ್ತುಂಬ ನೋಡಿಕೊಂಡು ಊಟ ಮಾಡ್ಕೊಬರೋದಾ ಅಂತ ಹೇಳಿ ಬಂದು ನಾನು ರೂಪ ಕೀರ್ತನ ಎಲ್ಲ
ಊಟ ಮಾಡಿಕೊಂಡು ಹೋಗ್ಬೇಕಾದ್ರೆ ಇದೊಂದು ಕ್ಲಿಪ್ಸ್ ತೊಗೊಂಡು ಮನೆಗೆ ತೀರ್ಥ ಬೇಕಿತ್ತು. ಸೊ ಅದರಿಂದ ತೀರ್ಥ ತೊಗೊಂಡು ನಾವು ಈಗ ನಮ್ಮ ರೂಮ್ ಕಡೆಗೆ ಹೋಗೋದಾ ಅಂತ ಬರ್ತಾಯಿದ್ವಿ. ಸೊ ಎನಿವೆ ಲೈಟೆಲ್ಲ ಆನ್ ಆಗಿತ್ತಲ್ಲ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕ್ಲಿಪ್ಸ್ ತೊಗೊಂಡು ಬಂದ್ವಿ. ಸೊ ಸ್ವಲ್ಪ ರೆಸ್ಟ್ ಮಾಡೋದ ಆಮೇಲೆ ಹೊರಡೋದ ಅಂತ ಹೇಳಿ ರೆಸ್ಟ್ ಮಾಡ್ತಾಯಿದ್ವಿ. ಸೊ ಇಬ್ಬರೂ ಫೋನಲ್ಲಿ ಬ್ಯುಸಿ, ನಾನು ಕೂಡ ಫೋನಲ್ಲಿ ಬ್ಯುಸಿ ಇದ್ದೆ, ಅವರಿಬ್ಬರೇ ಅಲ್ಲ. ಆಮೇಲೆ ಸರಿ ಆಯಿತು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗೋದಾ ಅಂತ ಹೇಳಿ ಕ್ಲೋಸ್ ಮಾಡಿಕೊಂಡು ಅವರಿಗೆ ಹೋಗಿ ಕೀ ಕೊಟ್ಬಿಟ್ಟು ವಾಪಸ್ ರೈಲ್ವೆ ಸ್ಟೇಷನ್ಗೆ ಬರೋದಾ ಅಂತ ಹೇಳಿ ಬಂದ್ವಿ. ಸೊ ನಮ್ಮ ಟ್ರೈನ್ ಬರೋದಕ್ಕೆ ಇನ್ನೂ 1 ಅವರ್ ಟೈಮ್ ಇತ್ತು. ಸೊ ಅದಕ್ಕೆ ಅಲ್ಲಿ ಆಚೆ ಏನು ವೆಯ್ಟ್ ಮಾಡೋದು ಅಂತ ಒಳಗಡೆ ವೆಯ್ಟ್ ಮಾಡ್ತಿದ್ವಿ. ಸೊ ಕೊನೆಗೂ ಹೆಂಗೆ ಬಂದಿದ್ವಿ ಹಂಗೆ ರಿಟರ್ನ್ ಆಸ್ ಎನ್ ಎಕ್ಸ್ಪ್ರೆಸ್. ಸೊ ಅದೇ ಇದಕ್ಕೆ ರಿಟರ್ನ್ ಆದ್ವಿ. ಸರಿ ಆಯಿತು ಅಂತ ಮಲಗಿತ್ತು. ಬೆಳಗ್ಗೆ ಎದ್ದು ನಾವು ಬರೋಷ್ಟರಲ್ಲಿ ಆಗಿತ್ತು 6:30 or 7 ಏನೋ ಆಗಿತ್ತು. ಸೊ ಅಷ್ಟರಲ್ಲಿ ಬಂದ್ವಿ. ಬಂದಮೇಲೆ ರೂಪ ಅದೇ ಟ್ರೈನಲ್ಲಿ ಕುಣಿಗಲ್ಲಿಗೆ ಹೋದ್ಲು. ನಾವು ಕನಕಪುರ ಬರಬೇಕಿತ್ತಲ್ಲ. ಸೊ ನಾನು ಮೆಟ್ರೋದಲ್ಲಿ ಬಂದೆ. ಯಶವಂತಪುರ ಟು ಬನಶಂಕರಿಗೆ ಮೆಟ್ರೋದಲ್ಲಿ ಬಂದು ಕೀರ್ತನ ಜಯನಗರನ ಹೇಳ್ಕೊಂಡು, ಸೊ ಅಲ್ಲಿಂದ ಅವಳು ಪಿ ಜಿಗೆ ಹೋಗಬೇಕಿತ್ತು. ಸೊ ಅದರಿಂದ ಅವಳು ಹಂಗೆ ಹೋದ್ಲು. ಸರಿ ಆಯಿತು ನಾನು ಹೋಗೋದಾ ಅಂತ ಅಂದ್ಬಿಟ್ಟು ಬಂದೆ. ಸೊ ಕಾಲು ಪೇಯ್ನ್ ಆಗ್ತಾಯಿತ್ತು. ಸೊ ಅದರಿಂದ ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಹೇಳಿ ಲಿಫ್ಟಲ್ಲೇ ಬಂದುಬಿಟ್ಟೆ. ಸೊ ಇದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ.